ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 14ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಹಿಂದೆ ನಾವು ಮಾತನಾಡಿದ್ದೇವೆ ಆದ್ ರಾಷ್ಟ್ರದ ಬಗ್ಗೆ. ಹೇಗೆ ಅಲ್ಲಾಹನು ಅವರ ಕೆಟ್ಟ ಕೆಲಸಗಳ ಹಾಗೂ ಬಹುದೇವತಾರಾಧನೆಯ ಕಾರಣ ಅವರನ್ನು ಒಂದು ಭಯಂಕರ ಗಾಳಿಯಿಂದ ನಾಶ ಮಾಡಿದ್ದನು, ಹಾಗೂ ಹಜರತ್ ಹೂದ್ ಅಲಿಸ್ಲಾಮರವರನ್ನು ನಂಬಿ ಅವರ ಜೊತೆ ಆ ಜಾಗದಿಂದ ದೂರ ಹೋದವರನ್ನು ಕಾಪಾಡಿದನು. ಇಂದು ನಾವು ಮಾತನಾಡಲಿದ್ದೇವೆ ಸಮೂದ್ ರಾಷ್ಟ್ರದ ಬಗ್ಗೆ. ಇವರು ಕೂಡ ಅಲ್ಲಾಹನನ್ನು ಸಂಪೂರ್ಣವಾಗಿ ಮರೆತು ಬಹುದೇವತಾರಾಧನೆ ಹಾಗೂ ವಿಗ್ರಹಾರಾಧನೆಯ ಕಡೆ ಬಂದಿದ್ದರು. ಇವರಿಗೂ ಮಾರ್ಗದರ್ಶನ ತೋರಿಸಲು ಅಲ್ಲಾಹನು ಒಂದು ಪ್ರವಾದಿಯನ್ನು ಇವರ ಮಧ್ಯೆ ಕಳುಹಿಸಿದನು. ಇಂದು ನಾವು ಇವರ ಬಗ್ಗೆ ಮಾತನಾಡೋಣ. ಅದರ ಮುಂಚೆ ನಮ್ಮ ಈ ಕನ್ನಡ ಇಸ್ಲಾಮಿಕ್ ಎಜುಕೇಶನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಸ್ಲಾಮಿಕ್ ಇತಿಹಾಸದ ಎಲ್ಲಾ ವಿಡಿಯೋಗಳನ್ನು ನೋಡಲು ಡಿಸ್ಕ್ರಿಪ್ಷನ್ ಇರುವ ಲಿಂಕಿನ ಮೂಲಕ ಪ್ಲೇ ಲಿಸ್ಟ್ ಅನ್ನು ವಿಸಿಟ್ ಮಾಡಿ. ವೀಕ್ಷಕರೇ, ಹಜರತ್ ಹೂದ್ ಅಲಿಸ್ಲಾಮರವರ ನಂತರ ಜನರನ್ನು ಮಾರ್ಗದರ್ಶನ ನೀಡಲು ಅಲ್ಲಾಹನ ಕಡೆಯಿಂದ ಕಳುಹಿಸಲಾದ ಸಂದೇಶವಾಹಕರು ಹಜರತ್ ಸಾಲಿಹ್ ಅಲೈಹಿಸ್ಲಾಂ. ಇವರ ರಾಷ್ಟ್ರವನ್ನು ಸಮೂದ್ ರಾಷ್ಟ್ರ ಎನ್ನುತ್ತಾರೆ. ಈ ಸಮೂದ್ ರಾಷ್ಟ್ರದ ಬಗ್ಗೆ ಕುರಾನಿನಲ್ಲಿ 23 ಬಾರಿ ಉಲ್ಲೇಖಿಸಲಾಗಿದೆ. ಆದ್ ರಾಷ್ಟ್ರದ ವಿನಾಶದ ನಂತರ ಸಮೂದ್ ರಾಷ್ಟ್ರವು ಅರೇಬಿಯಾದ ಅತ್ಯಂತ ಪ್ರಸಿದ್ಧ ಹಾಗೂ ಹಳೆಯ ರಾಷ್ಟ್ರವಾಗಿದೆ. ನಾವು ಹಿಂದೆ ಆದ್ ರಾಷ್ಟ್ರದ ಜನಾಂಗದ ಬಗ್ಗೆ ವಿವರಿಸಿದ್ದೇವೆ. ಅವರ ಜನಾಂಗ ನೂಹ್ ಅಲಿಸ್ಲಾಂರವರ ಮಗ ಸಾಮ್ರವರಿಗೆ ಸೇರುತ್ತದೆ. ಈ ಸಮೂದ್ ರಾಷ್ಟ್ರದ ವಂಶವೂ ಕೂಡ ಹಜರತ್ ನೂಹ್ ಅಲಿಸ್ಲಾಂರವರ ಮಗ ಸಾಮ್ರವರಿಂದಲೇ ಸೇರುತ್ತದೆ. ಹಜರತ್ ನೂಹ್ ಅಲಿಸ್ಲಾಂರವರ ಮಗಳು ಸಾಮ್ರವರ ಮಗ ಇರಮಿನ ಮಗ ಕಾಸಿರ್ ಹಾಗೂ ಕಾಸಿರಿನ ಮಗ ಸಮೂದ್. ಇವನ ಜನಾಂಗಕ್ಕೆ ಸಮೂದ್ ರಾಷ್ಟ್ರ ಎನ್ನುತ್ತಾರೆ. ಸಮೂದ್ ಜನರು ಹಿಜಾಜ್ ಮತ್ತು ಸಿರಿಯಾದ ನಡುವೆ ಕುರಾ ಎಂಬುವ ಕಣಿವೆಯ ಬಯಲಿನಲ್ಲಿ ವಾಸಿಸುತ್ತಿದ್ದರು. ಅವರ ಅವಶೇಷಗಳು ಮತ್ತು ಕುರುಹೆಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಈ ಸಮೂದ್ ರಾಷ್ಟ್ರದ ರಾಜಧಾನಿ ಹಿಜರ್ ಆಗಿತ್ತು. ಅದನ್ನು ಈಗ ಮದಾಯಿನೆ ಸಾಲಿಹ್ ಅಥವಾ ಹೆಗ್ರಾ ಎಂದು ಕೂಡ ಕರೆಯಲಾಗುತ್ತದೆ. ಈ ರಾಷ್ಟ್ರವು ಆ ಕಾಲದ ಸುಸಂಸ್ಕೃತ, ಅಭಿವೃದ್ಧಿ ಹೊಂದಿರುವ, ಶಕ್ತಿಶಾಲಿ ಮತ್ತು ಶ್ರೀಮಂತ ರಾಷ್ಟ್ರವಾಗಿತ್ತು. ಬೆಟ್ಟಗಳನ್ನು ಕೆತ್ತುವುದು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸುವುದು, ಕಲ್ಲು ಕೆತ್ತನೆ ಮಾಡುವವರಿಗೆ ದುಡಿಮೆ ಕೊಟ್ಟು ಬೃಹತ್ ಮೂರ್ತಿಗಳನ್ನು ತಯಾರಿಸುವುದು ಇವರ ಜೀವನದ ನೆಚ್ಚಿನ ಹವ್ಯಾಸವಾಗಿತ್ತು. ಆದ್ದರಿಂದ ಅವರ ಮನದಲ್ಲಿ ವಿಗ್ರಹಗಳ ಬಗ್ಗೆ ಅಪಾರ ಭಕ್ತಿ ಮತ್ತು ಪ್ರೀತಿ ಬೆಳೆಯಿತು. ಅವರು ಅಲ್ಲಾಹನನ್ನು ತೊರೆದು ಅವುಗಳನ್ನೇ ಪೂಜಿಸುವುದು ತನ್ನ ಮೋಕ್ಷದ ಸಾಧನವೆಂದು ಭಾವಿಸಿದ್ದರು. ಇವರಲ್ಲಿ ಬಹುದೇವತಾರಾಧನೆ ಮತ್ತು ವಿಗ್ರಹಾರಾಧನೆ ಹೆಚ್ಚಾದಾಗ ಅವರಿಗೆ ಮಾರ್ಗದರ್ಶನ ನೀಡಲು ಅಲ್ಲಾಹನು ಹಜರತ್ ಸಾಲಿಹ್ ಅಲೈಹಿಸ್ಸಲಾಮರವರನ್ನು ಸಂದೇಶವಾಹಕರಾಗಿ ಇವರಲ್ಲಿ ಕಳುಹಿಸಿದನು. ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರ ಜನ್ಮ ಹಜರತ್ ಹೂದ್ ಅಲೈಹಿಸ್ಲಾಮರವರಿಂದ ಸುಮಾರು 100 ವರ್ಷಗಳ ಕಾಲದ ನಂತರವಾಯಿತು. ಕುರಾನಿನಲ್ಲಿ ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರ ಬಗ್ಗೆ 18 ಜಾಗದಲ್ಲಿ ಉಲ್ಲೇಖಿಸಲಾಗಿದೆ. ಸಮೂದ್ ಜನರು ತಮ್ಮ ವೈಭವ, ಬಹುದೇವತಾರಾಧನೆ, ವಿಗ್ರಹಾರಾಧನೆಯ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿದ್ದರು. ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರು ಅವರಿಗೆ ಸಲಹೆ ನೀಡಿ ಹೇಳಿದರು, ಓ ಜನರೇ, ಅಲ್ಲಾಹನನ್ನು ಮಾತ್ರ ಆರಾಧಿಸಿ, ಅವನನ್ನು ಹೊರತುಪಡಿಸಿ ಪೂಜೆಗೆ ಅರ್ಹರು ಯಾರೂ ಇಲ್ಲ. ಈ ಸತ್ಯದ ಸಂದೇಶವನ್ನು ಕೇಳಿ ಇದನ್ನು ಸ್ವೀಕರಿಸುವ ಬದಲು ಅವರು ದ್ವೇಷವನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಹಾಗೂ ಸಾಲಿಹ್ ಅಲೈಹಿಸ್ಲಾಮರವರಿಂದ ಹೇಳಿದರು, ನೀನು ನಿಜಕ್ಕೂ ಪರಮಾತ್ಮನ ಸಂದೇಶವಾಹಕನಾಗಿದ್ದರೆ ಈ ಪರ್ವತದಿಂದ ಒಂದು ಒಂಟೆಯನ್ನು ಹೊರತರಿಸು. ಅದು ಸಾಮಾನ್ಯ ಒಂಟೆ ಅಲ್ಲ, ಒಂದು ಗರ್ಭಿಣಿ ಒಂಟೆ. ಹಾಗೂ ಆ ಒಂಟೆಯು ಈ ಕಲ್ಲಿನಿಂದ ಹೊರಬಂದಿದ ತಕ್ಷಣವೇ ಒಂದು ಕರುವನ್ನು ಜನ್ಮಿಸಬೇಕು ಎಂದು ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರನ್ನು ಒತ್ತಾಯಿಸಿದ್ದರು. ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರು ಅಲ್ಲಾಹನಿಂದ ಪ್ರಾರ್ಥನಿಸಿದರು. ಅಲ್ಲಾಹನು ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರಿಗೆ ಪವಾಡ ನೀಡುವ ಮೂಲಕ ಆ ಗಟ್ಟಿಯಾದ ಬಂಡೆಯಿಂದ, ಅರ್ಥಾತ್ ಆ ಪರ್ವತದಿಂದ ಹೆಣ್ಣು ಒಂಟೆಯನ್ನು ಸೃಷ್ಟಿಸಿದನು. ಹಾಗೂ ಅದು ಹೊರಬಂದಿದ ಕೂಡಲೇ ಕರುವನ್ನು ಜನ್ಮ ನೀಡಿತು. ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರು ಹೇಳಿದರು, ನಿಮ್ಮ ಬಯಕೆಯ ಮೂಲಕ ಅಲ್ಲಾಹನು ಈ ಪರ್ವತದಿಂದ ಈ ಒಂಟೆಯನ್ನು ಹೊರತಂದಿದ್ದಾನೆ. ಈಗ ಅವನ ಈ ಪವಾಡವನ್ನು ನೋಡಿ ಬಹುದೇವತಾರಾಧನೆಯನ್ನು ಬಿಟ್ಟು, ವಿಗ್ರಹಾರಾಧನೆಯನ್ನು ಬಿಟ್ಟು ಆ ಅಲ್ಲಾಹನಿಗೆ ಶರಣಾಗಿ. ಆದರೆ ಸಮೂದ್ ಜನರು ಅವರ ಬಯಕೆಯ ಪ್ರಕಾರ ಪವಾಡವನ್ನು ಪಡೆದ ನಂತರವೂ ಆ ನತದೃಷ್ಟರು ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರನ್ನು ನಂಬಲಿಲ್ಲ. ಹಜರತ್ ಸಾಲಿಹ್ ಅಲೈಹಿಸ್ಲಾಮರವರು ಜನರನ್ನು ಮೊದಲೇ ಎಚ್ಚರಿಸಿದ್ದರು. ಈ ಪವಾಡವನ್ನು ಅಲ್ಲಾಹನಿಂದ ಕೇಳುವ ಮುಂಚೆ ಅವರು ಹೇಳಿದ್ದರು,
ಈಗ ನಾನು ನಿಮಗೆ ಉಪದೇಶ ನೀಡುತ್ತಿದ್ದೇನೆ. ನನ್ನನ್ನು ನೀವು ನಂಬದಿದ್ದರೂ ಅಲ್ಲಾಹನು ನಿಮಗೆ ಇನ್ನೂ ಸ್ವಲ್ಪ ಅವಕಾಶ ನೀಡುತ್ತಾನೆ, ಅರ್ಥ ಮಾಡಿಕೊಳ್ಳಲು ಸಮಯ ನೀಡುತ್ತಾನೆ. ಆದರೆ ಈಗ ನೀವು ಪವಾಡವನ್ನು ಒತ್ತಾಯಿಸುತ್ತಿದ್ದೀರಾ. ಪವಾಡವನ್ನು, ಅಲ್ಲಾಹನ ಶಕ್ತಿಯನ್ನು ಕಣ್ಣಾರೆ ಕಾಣಿದ ನಂತರ ನಂಬಲೇಬೇಕು. ಅವನ ಮುಂದೆ ತಲೆ ತಾಗಿಸಲೇಬೇಕು, ಅವನಿಗೆ ಶರಣಾಗಲೇಬೇಕು. ಇಲ್ಲದಿದ್ದರೆ ಪುನಃ ಅವನು ಅವಕಾಶ ನೀಡುವುದಿಲ್ಲ, ಸಮಯ ನೀಡುವುದಿಲ್ಲ. ಆದರೆ ಆ ಮುಟ್ಟಾಳ ಜನರ ತಲೆಯಲ್ಲಿ ಈ ಭಯಂಕರ ಎಚ್ಚರಿಕೆ ಸೇರಲಿಲ್ಲ. ಇದನ್ನು ಅವರು ಬೆಲೆ ಕೊಡಲಿಲ್ಲ. ಕಣ್ಣಾರೆ ಅಲ್ಲಾಹನ ಅದ್ಭುತ ಪವಾಡವನ್ನು, ಅಲ್ಲಾಹನ ಶಕ್ತಿಯನ್ನು ಕಂಡಿದರೂ ನಕಾರಿಸಿದರು. ಈಗ ಅವರ ಸಮಯ ಮುಗಿದಿತ್ತು, ಅವರ ಅವಕಾಶ ಕೊನೆಗಾಣಿತ್ತು. ಆ ಒಂಟೆಯು ಪರ್ವತದಿಂದ ಪ್ರಕಟಿಸಿದ ನಂತರವೂ ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ ಜನರಿಗೆ ಎಚ್ಚರಿಸಿದ್ದರು. ಇದು ಸಾಮಾನ್ಯ ಒಂಟೆ ಅಲ್ಲ, ಇದು ಅಲ್ಲಾಹನು ಪ್ರಕಟಿಸಿದ, ಅದು ನಿಮ್ಮ ಬಯಕೆಯ ಮೂಲಕ ನಿಮ್ಮನ್ನು ಸರಳವಾಗಿ ಅರ್ಥ ಮಾಡಿಸಲು ಪ್ರಕಟಿಸಿದ ಒಂಟೆ. ಈಗ ಇದರ ಜವಾಬ್ದಾರಿಯು ನಿಮ್ಮ ಮೇಲಿದೆ. ನೀವೇ ಇದರ ಅಗತ್ಯಗಳನ್ನು ಪೂರೈಸಬೇಕು. ಅದು ನೀವು ಯಾವ ರೀತಿ ಇದನ್ನು ನೋಡಿಕೊಳ್ಳಬೇಕೆಂದರೆ, ಈ ಒಂಟೆಯು ನೀರು ಕುಡಿಯಲು ಕೆರೆಯ ಬಳಿ ಬಂದಾಗ ಬೇರೆ ಯಾವುದೇ ಪ್ರಾಣಿಯು ಹತ್ತಿರ ಬರಬಾರದು. ಇದು ಮೇಯುವ ಜಾಗದಲ್ಲಿ ಬೇರೆ ಯಾವುದೇ ಪ್ರಾಣಿಯು ಬರುವಂತಿಲ್ಲ. ನೀವೇ ಈ ಒಂಟೆಯನ್ನು ಪರ್ವತದಿಂದ ಪ್ರಕಟಿಸಲು ಒತ್ತಾಯಿಸಿದ್ದೀರಾ. ಇದು ಅಲ್ಲಾಹನ ಒಂಟೆ. ಈಗ ನೀವು ಇದರ ಶಿಷ್ಟಾಚಾರವನ್ನು ಪಾಲಿಸಲೇಬೇಕು. ಆದರೆ ಕುರಾನ್ ಹೇಳುತ್ತದೆ, ಆ ನಗರದಲ್ಲಿ, ಆ ಸಮೂದ್ ಜನರಲ್ಲಿ 9 ಗಲಭೆಕೋರರಿದ್ದರು. ಆ 9 ದುಷ್ಕರ್ಮಿಗಳು ಜನರನ್ನು ತಮ್ಮೊಂದಿಗೆ ಸೇರಿಸಿ ಆ ಒಂಟೆಯ ಮೇಲೆ ದಾಳಿ ಮಾಡಿದರು. ಕೊನೆಗೆ ಅಲ್ಲಾಹನ ಆ ಒಂಟೆಯನ್ನು ಕೊಂದು ಬಿಟ್ಟರು. ನಂತರ ಅಲ್ಲಾಹನು ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ ರವರಿಗೆ ಆದೇಶಿಸಿದನು, ಈಗ ಇವರ ಮೇಲೆ ಒಂದು ಭಯಂಕರ ಶಿಕ್ಷೆ ಬರಲಿದೆ. ನೀವು ನಿಮ್ಮನ್ನು ನಂಬಿದವರನ್ನು ತಮ್ಮೊಂದಿಗೆ ಕರೆದುಕೊಂಡು ಈ ಊರಿನಿಂದ ದೂರ ಹೋಗಿರಿ. ಈ ಸಮೂದ್ ಜನರು ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ ರವರನ್ನು ನಂಬಲಿಲ್ಲ. ಆದರೆ ಅವರು ಕೇಳಿದ್ದರು, ಆ ರಾಷ್ಟ್ರವನ್ನು ಒಂದು ಗಾಳಿಯಿಂದ ವಿನಾಶಿಸಲಾಗಿತ್ತು. ಹೀಗಾಗಿ ಅವರು ಪರ್ವತಗಳ ಮಧ್ಯೆ ಮನೆಗಳನ್ನು ಕಟ್ಟಿಕೊಂಡಿದ್ದರು. ಗಾಳಿಯು ಇಲ್ಲಿ ತಲುಪುವುದಿಲ್ಲ, ಬಂದಿದರೂ ಈ ಪರ್ವತಗಳನ್ನು ಅಲಾಡಿಸುವುದು ಅಸಂಭವ ಎಂದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ಭಾವಿಸಿದ್ದರು. ಆದರೆ ಅಲ್ಲಾಹನು ಇವರ ಮೇಲೆ ಗಾಳಿ ಬೀಸಲಿಲ್ಲ. ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ ಊರನ್ನು ಬಿಟ್ಟು ಹೋದ 3 ದಿನಗಳ ನಂತರ ಒಂದು ಮಲಕ್, ಒಂದು ಫರಿಷ್ಠ, ಒಂದು ದೂತನನ್ನು ಅಲ್ಲಾಹನು ಕಳುಹಿಸಿದನು. ಅವನು ಕಿರ್ಚಿದನು. ಅವನ ಭಯಂಕರ ಕಿರ್ಚು ಎಲ್ಲರನ್ನೂ ನಡುಗಿಸಿತು. ಆ ಕಿರುಚಾಟದಿಂದ ಎಲ್ಲರ ಮುಖ ಬದಲಾಯಿತು ಹಾಗೂ ಆ ಕಿರುಚಾಟದ ಭಯದಿಂದ ಅವರ ಹೃದಯಗಳು ಸಿಡಿದು ಹೋದವು. ಹಾಗೂ ಒಂದು ಭೂಕಂಪದ ಮೂಲಕ ಅವರ ದೇಹಗಳನ್ನು ಕೂಡ ನಾಶ ಮಾಡಲಾಯಿತು. ಹೀಗೆ ಅಲ್ಲಾಹನು ಆ ಮೂರ್ಖ ಜನರನ್ನು, ಆ ಮುಟ್ಟಾಳ ಜನರನ್ನು ಅವರ ಬಂಡಾಯತನದ ಕಾರಣ ಒಂದು ಮಲಕಿನ ಕಿರ್ಚಿನಿಂದ ಹಾಗೂ ಒಂದು ಸಣ್ಣ ಭೂಕಂಪಿನಿಂದ ಈ ಭೂಮಿಯಿಂದ ವಿನಾಶ ಮಾಡಿದನು. ನಂತರ ಹಜರತ್ ಸಾಲಿಹ್ ಅಲೈಹಿಸ್ಸಲಾಂ ಅಲ್ಲಾಹನ ಭಕ್ತರ ಜೊತೆ ಹೆಗರಾದಿಂದ ಫಲಸ್ತೀನಿನ ಕಡೆ ಹೋಗಿ ವಾಸವಾದರು. ವೀಕ್ಷಕರೇ, ಅಲ್ಲಾಹನು ನಮ್ಮೆಲ್ಲರನ್ನು ಅವನ ಆದೇಶದ ವಿರುದ್ಧ ಹೋಗಿ ಆತನ ಕೋಪಕ್ಕೆ ಗುರಿಯಾಗಿ ಆತನ ಶಿಕ್ಷೆಗೆ ಬಲಿಯಾಗದಂತೆ ರಕ್ಷಿಸಲಿ ಹಾಗೂ ಅವನ ಇಚ್ಛೆಯ ಪ್ರಕಾರ ಜೀವನ ನಡೆಸಲು ಅನುವು ಮಾಡಿಕೊಡಲಿ ಎನ್ನುತ್ತಾ ನಾವು ಈ ಇಸ್ಲಾಮಿಕ್ ಇತಿಹಾಸದ 14ನೇ ಭಾಗವನ್ನು ಇಲ್ಲೇ ಮುಕ್ತಾಯ ಮಾಡೋಣ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.